Speak. ಹಲೋ ಎಲ್ರಿಗೂ ನಮಸ್ಕಾರ, ಶುಭೋದಯ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಖತ್ ಆ್ಯಕ್ಟಿವ್ ಮೂಡಲ್ಲಿದೆ. ಒಂದು 45 ಮಿನಿಟ್ಸ್ ಎಕ್ಸಸೈಸ್ ಮಾಡಿ ನಂತರ ಮನೆಗೆ ಬಂದು ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಒಂದು 3 ಹಣ್ಣಾಗಿರೋ ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ರೆಡಿ ಮಾಡಿರುವಂತಹ 1-2 ಚಮಚ ನಟ್ ಪೌಡರ್ನ ಹಾಕ್ಕೊಂಡೆ. ಹಾಗೆಯೇ 1-2 ಚಮಚ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಸೇರಿಸ್ಕೊಂಡೆ. ಈ ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ. ಇದ್ರ ಮೇಲೆ ನೀವು ಖರ್ಜೂರ ಅಥವಾ ಒಣದ್ರಾಕ್ಷಿ ಏನು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ನೀವು ಹಾಕೊಂಡು ಈ ಒಂದು ಬ್ಯೂಟಿಫುಲ್ ಈಸಿ ಪೀಸಿ ರೆಸಿಪಿನ ಸವಿಬಹುದು. ದಿನ ಹೀಗೆ ಶುರು ಆಯಿತು. ಇವತ್ತು ಆ್ಯಕ್ಚುಲಿ ಸಖತ್ ಬ್ಯುಸಿ ಡೇ. ಸೊ ಲೆಟ್ ಸ್ಟಾರ್ಟ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇವತ್ತು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ. ಮೊದಲಿಗೆ ಮಾಯಶ್ಚರೈಸರ್ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಮಮಾರ್ತ್ ರವರ ಹೈಡ್ರಾಗ್ಲೋ ಸಿಸಿ ಸಿರಮ್ ಆ್ಯಂಡ್ ಮಮಾರ್ತ್ ರವರ ನರಿಶಿಂಗ್ ನ್ಯಾಚುರಲ್ ಲೀಪ್ ಚೀಕ್ ಐ ಟಿಂಟ್. ಬರೀ ಈ 2 ಪ್ರಾಡಕ್ಟ್ಸಿಂದ ಕ್ಯಾಶುವಲ್ ಲಾಂಗ್ ಲಾಸ್ಟಿಂಗ್ ನ್ಯಾಚುರಲ್ ಗ್ಲೋ ಮೇಕಪ್ ಮಾಡ್ಕೋತೀನಿ. ಫಸ್ಟ್ ಟೈಮ್ ಒಂದು CC ಪ್ರಾಡಕ್ಟ್ ಸಿರಮ್ ಫಾರ್ಮೆಟ್ ಅಲ್ಲಿ ಇರೋದು. ಇದರಲ್ಲಿರೋ ಹೈಲೋರಾನಿಕ್ ಆಸಿಡ್ ಸ್ಕಿನ್ ನ ಹೈಡ್ರೇಟೆಡ್ ಆಗಿರ್ಸುತ್ತೆ. ವೈಟಮಿನ್ ಸಿ ಸ್ಕಿನ್ಗೆ ಗ್ಲೋ ಆ್ಯಂಡ್ ಬ್ರೈಟ್ನೆಸ್ ಕೊಡುತ್ತೆ. ನೀವು ನೋಡ್ತಾ ಇದ್ರೆ ನಾನೀಗ ವೆರಿ ಮಿನಿಮಲ್ CC ಸಿರಮ್ ತಗೊಂಡೆ. ಇದ್ರ ಟೆಕ್ಸ್ಚರ್ ಕೂಡ ಲೈಟ್ ವೇಟ್ ಇದೆ. ಹಾಗೇನೆ ನೋಡಿ ಎಷ್ಟು ಎಫರ್ಟ್ಲೆಸ್ ಆಗಿ ಸ್ಕಿನ್ಗೆ ಮರ್ಜ್ ಆಗುತ್ತೆ. ಒಂದ್ ರೀತಿ ಸೆಕೆಂಡ್ ಸ್ಕಿನ್ ಅಂತ ಅನ್ಸುತ್ತೆ. ಈಗ ನಾನು ಇದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ವೆರಿ ಮಿನಿಮಲ್ ಮೇಕಪ್ ಯೂಸ್ ಮಾಡಿ ನ್ಯಾಚುರಲ್ ಕವರೇಜ್ ಅಂಡ್ ಆಯಿಲ್ ಫ್ರೀ ಗ್ಲೋ ಲುಕ್ ನಿಮಗೆ ಸಿಗುತ್ತೆ. ಇದು ಮೇಡ್ ಸೇಫ್ ಅಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ಇದರಲ್ಲಿ 3 ಶೇಡ್ ಇದೆ. ನಿಮ್ಮ ಸ್ಕಿನ್ ಟೋನ್ಗೆ ಸೂಟಬಲ್ ಆಗೋ ಶೇಡ್ ನ ನೀವು ಚೂಸ್ ಮಾಡ್ಕೋಬಹುದು. ಈಗ ನನ್ನ ಆಲ್ ಟೈಮ್ ಫೇವರೇಟ್ ಮಲ್ಟಿಪರ್ಪಸ್ ಮಮಾರ್ತ್ ರವರ ನರಿಶಿಂಗ್ ನ್ಯಾಚುರಲ್ ಲೀಪ್ ಚೀಕ್ ಅಂಡ್ ಐ ಟಿಂಟ್ ಯೂಸ್ ಮಾಡ್ತಾ ಇದ್ದೀನಿ. ಬೀಟ್ರೆಡ್ shade with goodness of vitamin C beetroot, coconut shade with cocoa and rose pink shade with rose petal. ಈ ರೀತಿ ಕ್ಯೂಟ್ ಆಗಿ ಮಿರರ್ ಕೂಡ ಇದೆ. ಇದರಿಂದ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಹೌದು. ನಾನಿಲ್ಲಿ ಬೀಟ್ರೆಡ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಸಖತ್ ನ್ಯಾಚುರಲ್ ಆಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ ಅಂಡ್ ಬ್ಯೂಟಿಫುಲ್ ಆಗಿ ಪಿಂಕಿಶ್ ಗ್ಲೋ ಕೂಡ ಕೊಡುತ್ತೆ. ಇದು ಕೂಡ ಮೇಡ್ ಸೇಫ್ ಸರ್ಟಿಫೈಡ್, ಹಾಗಾಗಿ ಸೇಫ್ ಟು ಯೂಸ್ ಎವ್ರಿ ಡೇ. ಇದನ್ನ ನಾನು ಯಾವಾಗಲೂ ಕ್ಯಾರಿ ಮಾಡಿರ್ತೀನಿ. ಇಟ್ ಇಸ್ ಸೋ ಯೂಸರ್ ಫ್ರೆಂಡ್ಲಿ. ನೀವು ನೋಡಿದ ಹಾಗೆ ನಾನು ಇದನ್ನ ಐ ಶ್ಯಾಡೋ ಆಗಿ ಚಿಕ್ಗೆ ಹಾಗೆ ಲಿಪ್ಸ್ಗೆ ಅಪ್ಲೈ ಮಾಡ್ಕೊಂಡೆ. ಇನ್ನು 2025 ಅಷ್ಟಲ್ಲಿ ಮಮಾರ್ತ್ ರವರು 1 ಮಿಲಿಯನ್ ಟ್ರೀಸ್ ನ ಪ್ಲಾಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ನಮ್ಮ ಪ್ರತಿ ಪರ್ಚೇಸ್ ಈ ಒಂದು ಒಳ್ಳೆ ಕೆಲಸಕ್ಕೆ ನೆರವಾಗುತ್ತೆ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಸ್ವಲ್ಪ ಮಮಾರ್ತ್ ರವರ ಕಾಜಲ್ ಯೂಸ್ ಮಾಡಿದ್ದೀನಿ, ಐಬ್ರೋ ಶೇಪ್ ಮಾಡಿದ್ದೀನಿ ಅಷ್ಟೇ. ಇನ್ನು ಮಮಾರ್ತ್ ರವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲಷ್ಟೇ ಅಲ್ಲ, ನಿಮ್ಮ ಹತ್ತಿರದ ಸ್ಟೋರ್ಸ್ ಅಲ್ಲೂ ಲಭ್ಯ ಇರುತ್ತೆ. ಹಾಗೆಯೇ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕುಪಾನ್ ಕೋಡ್ ಪ್ರಭುದೇವ 2023 ನ ಬಳಸಿದ್ರೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ನಾನಿವತ್ತು ಬನಾನಾ ವಾಲ್ನಟ್ ಕೇಕ್ ಮಾಡಬೇಕು ಅಂತ ಅನ್ಕೊಂಡೆ. ಟ್ರಸ್ಟ್ ಮೀ ಸಕ್ಕದಾಗಿರುತ್ತೆ. ಸೊ ಇದು ಮಾಡೋ ಪ್ರೊಸೀಜರ್ ಕೂಡ ತುಂಬಾನೇ ಸಿಂಪಲ್. ಮೊದಲಿಗೆ ಮೌಲ್ಡ್ಗೆ ನಾನು ಬೆಣ್ಣೆ ಸವರ್ಕೊಂಡೆ. ಇದಾದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಸವರ್ಕೊಂಡು ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್. ಮೌಲ್ಡ್ ರೆಡಿ ಆದ್ಮೇಲೆ ಕೇಕ್ ಮಿಕ್ಸ್ ಮಾಡ್ಕೊಳ್ಳುವಂತ ಸಮಯ ನಾನಿಲ್ಲಿ 4 ಪೂರ್ತಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡೆ. ಇದಕ್ಕೆ ನಾನೀಗ ಒಂದು ಬಟ್ಲಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ಬಿಳಿ ಸಕ್ಕರೆ ಪುಡಿ ಯೂಸ್ ಮಾಡಿದೆ ಮೊದಲಿಗೆ. ಇದಾದ್ಮೇಲೆ ನಿಮ್ ಹತ್ರ ಇದ್ರೆ ಇನ್ನೊಂದು ಬಟ್ಲು ಬ್ರೌನ್ ಶುಗರ್ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಇನ್ನೊಂದು ಬಟ್ಲು ಸಕ್ಕರೆನೆ ಹಾಕೋಬಹುದು. ಇದಕ್ಕೆ ಒಂದು ಬಟ್ಲು ಮೆಲ್ಟೆಡ್ ಬಟರ್ನ ಹಾಕೊಂಡೆ. ಈಗ ಇದನ್ನ ನಿಧಾನವಾಗಿ ಸಮಾಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಯೂಸ್ ಮಾಡೋರು ಇವಾಗಲೇ 1-2 ಮೊಟ್ಟೆ ಕೂಡ ನೀವು ಇದಕ್ಕೆ ಸೇರಿಸ್ಕೋಬಹುದು. ನಾನಿಲ್ಲಿ ಬಾದಾಮಿನ ಮೆಲ್ಲನೆ ಉರಿಯಲ್ಲಿ ಚೆನ್ನಾಗಿ ಹುರಿದು ಪೌಡರ್ ಮಾಡ್ಕೊಂಡಿರುವಂಥ ಪೌಡರ್ನ ಬಳಸ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ತುಂಬಾನೇ ರುಚಿ ಬರುತ್ತೆ, ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು. ಸೊ ಆಲ್ಮಂಡ್ ಪೌಡರ್ ಒಂದು ಬಟ್ಲು ಹಾಕೊಂಡ್ಮೇಲೆ ಇದಕ್ಕೆ 1 ಬಟ್ಟಲು ಮೈದಾ ಹಿಟ್ಟು, 1 ಚಮಚ ಬೇಕಿಂಗ್ ಪೌಡರ್, ಹಾಗೆಯೇ 1/4 ಚಮಚ ಬೇಕಿಂಗ್ ಸೋಡಾ, ಇದಿಷ್ಟನ್ನು ಹಾಕೊಂಡು ನಾನು ಚೆನ್ನಾಗಿ ಜರಡಿ ಹಿಡ್ಕೋತೀನಿ. ಅಂದರೆ ಯಾವುದೇ ಲಂಪ್ಸ್ ಫಾರ್ಮ್ ಆಗದೆ ಇರಲಿ ಅನ್ನೋಂಥ ಒಂದು ಉದ್ದೇಶದಿಂದ. ಇದಕ್ಕೆ ನಿಮ್ಮಿಷ್ಟದ ಎಸೆನ್ಸ್ನ ಬಳಸ್ಬೋದು, ಬಟ್ ವೆನಿಲಾ ಎಸೆನ್ಸ್ ತುಂಬಾನೇ ಸೂಟ್ ಆಗುತ್ತೆ. ಈಗ ಮತ್ತೆ ನಿಧಾನವಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಏನಾದರೂ ಮಿಕ್ಸ್ಚರ್ ನಿಮಗೆ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ಹಾಲನ್ನು ಕೂಡ ಬಳಸ್ಕೋಬಹುದು ಈ ಸಂದರ್ಭದಲ್ಲಿ. ಕೊನೆಯದಾಗಿ ನಾನು ಸ್ವಲ್ಪ ಹುರ್ಕೊಂಡಿರುವಂತಹ ವಾಲ್ನಟ್ನ ತುಂಡುಗಳನ್ನು ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನ ನಾವು ಮುಂಚೆನೆ ರೆಡಿ ಮಾಡಿದಂತಹ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹಾಗೆಯೇ ಏನಾದರೂ ಏರ್ ಬ್ಲಾಕ್ಸ್ ಇದ್ರೆ, ಏರ್ ಬಬಲ್ ಇದ್ರೆ ಹೋಗ್ಲಿ ಅಂತ ಈ ರೀತಿ ನೀಟಾಗಿ ಒಂದು 4 ರಿಂದ 5 ಸಲ ಮೌಲ್ಡ್ನ
ಟ್ಯಾಪ್ ಮಾಡಿ ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ 180 ಡಿಗ್ರಿ ಸೆಲ್ಸಿಯಸ್ ಒಂದು 5ರಿಂದ 10 ನಿಮಿಷ ಪ್ರೀ ಹೀಟೆಡ್ ಅವನಲ್ಲಿ ನಾನು ಇಡ್ತಾ ಇದ್ದೀನಿ. ನಾನು 55 ಮಿನಿಟ್ಸ್ ಬೇಕ್ ಮಾಡ್ತೀನಿ ಟೋಟಲ್ ಆಗಿ. ಪ್ರೀ ಹೀಟು ಸೇರಿಸಿ 60 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ಕೇಕ್ ಬರುತ್ತೆ. ಸೊ ಒಂದು 15-20 ನಿಮಿಷ ಆದಮೇಲೆ ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಬಂತು. ಸೊ 55 ಮಿನಿಟ್ಸ್ ಆದಮೇಲೆ ಫೈನಲಿ ಕೇಕ್ ಈ ರೀತಿ ಬ್ಯೂಟಿಫುಲ್ ಆಗಿ ಬೇಕಾಗಿತ್ತು. ಇದನ್ನ ಬನಾನಾ ಬ್ರೆಡ್ ಅಂತ ಕೂಡ ಕರಿಬೋದು. ತುಂಬಾನೇ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿ ಬೇಕಾಗಿತ್ತು. ಒಂದು ಸ್ವಲ್ಪ ಹೊತ್ತು ನಾನು ಇದನ್ನ ಆರೋದಕ್ಕೆ ಬಿಟ್ಟೆ. ನಂಗೆ 100% ಶ್ಯೂರ್ ಇತ್ತು ಇದು ನೀಟಾಗಿ ಬೆಂದಿದೆ ಅಂತ. ಬಟ್ ಯೂಶಲಿ ಈ ರೀತಿ ಟೂತ್ ಪಿಕ್ ಅಥವಾ ಸ್ಪೂನನ್ನು ಬಳಸಿ ಬೇಕ್ ಆಗಿದೆನೋ ಇಲ್ಲೋ ಅಂತ ಕಂಡುಹಿಡಿಬಹುದು. ಟೂತ್ ಪಿಕ್ಗೆ ಇನ್ನೂ ಮಿಕ್ಸ್ಚರ್ ಅಂಟಿಲ್ಲ ಅಂದ್ರೆ ಅದು ನೀಟಾಗಿ ಬೇಕಾಗಿದೆ ಅಂತ. ಸೊ ಫೈನಲಿ ನಾನು ಕಟ್ ಮಾಡಿದೆ. ನೋಡ್ತಾ ಇದ್ರೆ ಸ್ಪಾಂಜ್ ರೀತಿ ಬ್ಯೂಟಿಫುಲ್ ಆಗಿದೆ. ಟೇಸ್ಟ್ ಕೂಡ ಸಖತ್ತಾಗಿತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಹಾಯ್ ಹಾಯ್ ಸ್ಪೀಕ್. ಆಮೇಲೆ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಹೇಳಿ. ಹಿಂಗ ಹ್ಯಾಪಿ ನ್ಯೂ ಇಯರ್, ಹಿಂಗ ಹ್ಯಾಪಿ ನ್ಯೂ ಇಯರು. ಚಾಕ್ಲೇಟ್ ಕೂಡ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳಿದ್ಲು. ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಅವಳ ಥರನೇ ಕ್ಯೂಟ್ ಆಗಿರಲಿ ನಿಮ್ಮ ಲೈಫ್. ಇನ್ನೇನು ಕೆಲವೇ ದಿನ 2023 ಮುಗಿತಾ ಇದೆ. 2024 ಆರಂಭ. ಅಫ್ಕೋರ್ಸ್ ನಮ್ಮೆಲ್ರಿಗೂ ಯುಗಾದಿ ಹಬ್ಬದಿಂದನೇ ನಮಗೆ ಹೊಸ ವರ್ಷ ಪ್ರಾರಂಭ. ಆದರೂ ಕೂಡ ಕ್ಯಾಲೆಂಡರ್ನೇ ನಾವೆಲ್ಲರೂ ಫಾಲೋ ಮಾಡೋದು. ಸೊ ಹಾಗಾಗಿ ಇದು ಕೂಡ ನಮಗೆ ಒಂದು ರೀತಿ ಹೊಸ ವರ್ಷದ ಸಂಭ್ರಮನೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಮುಂಚಿತವಾಗಿಯೇ ಹೊಸ ವರ್ಷದ ಶುಭಾಶಯಗಳು. ಹಾಗೆಯೇ ನೀವು ನೋಡ್ತಿದ್ದೀರಾ ಎಲ್ಲ ಹರವ್ಕೊಂಡ್ಬಿಟ್ಟಿದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಒಬ್ಬರೇ ಅಂತೂ ಖಂಡಿತವಾಗೂ ಇಲ್ಲ. ನಮ್ಮ ಕುಟುಂಬ ಇದೆ, ನಮ್ಮ ಸುತ್ತಮುತ್ತ ಜನ ಇದ್ದಾರೆ, ನಮ್ಮದೇ ಆದಂಥ ಒಂದು ಕಮ್ಯುನಿಟಿ ಇರುತ್ತೆ, ನಮ್ಮನ್ನು ಪ್ರೀತಿಸೋರು ಇರ್ತಾರೆ, ಸ್ನೇಹಿತರು ಇರ್ತಾರೆ. ಹೀಗೆ ಮನುಷ್ಯ ಅಂದರೆ ಸಮಾಜ ಜೀವಿ. ನಮ್ಮ ಲಿಸ್ಟ್ ಸಾಗ್ತಾನೆ ಹೋಗುತ್ತೆ. ಅದರಲ್ಲಿ ಕೆಲವೊಬ್ಬರು ನಮ್ಮ ಬದುಕಲ್ಲಿ ತುಂಬಾ ಮುಖ್ಯ ಆಗಿರ್ತಾರೆ ಮತ್ತು ನಿಸ್ವಾರ್ಥವಾದಂಥ ಪ್ರೀತಿನ ತೋರಿಸ್ತಿರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಂಥವರಲ್ಲಿ ನನ್ನ ಪ್ರೀತಿ ಪಾತ್ರರು ನೀವೆಲ್ಲರೂ ಕೂಡ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಗೊತ್ತೋ ಗೊತ್ತಿಲ್ಲದೇನೋ ದಯವಿಟ್ಟು ಕ್ಷಮಿಸಿ. ಅದರಲ್ಲೂ ಯಾರಾದರೂ ಪ್ರೀತಿಯಿಂದ ಬಂದು ಮಾತಾಡ್ಸಕ್ಕೆ ಬಂದಿರ್ತೀರಾ, ಒಂದೊಂದು ಸಲ ಮಾತಾಡೋಕ್ಕಾಗಿರಲ್ಲ. ಯಾಕಂದರೆ ನಮಗೂ ಕೂಡ ಫ್ಯಾಮಿಲಿ ಟೈಮ್ ತುಂಬ ಪುಟ್ಟದಾಗಿರುತ್ತೆ. ಹೊರಗಡೆ ಹೋದಾಗ ಒಬ್ರಿಗೆ ಎಲ್ಲಾದರೂ ಫೋಟೋ ಅಥವಾ ಮಾತಾಡ್ಸಿದ್ರೆ ಮತ್ತೆ 10-15 ಜನ ಬರ್ತಿರ್ತಾರೆ. ನಮಗೂ ಹುಷಾರಿರಲ್ಲ ಕೆಲವೊಂದು ಸಲ. ನಮಗೂ ಫ್ಯಾಮಿಲಿಲಿ ಏನೋ ನಡೀತಿರುತ್ತೆ. ಸೊ ಈ ರೀತಿ ನಮ್ಮದು ಕೂಡ ಇಶ್ಯೂ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾರಿಗಾದರೂ ನಾನು ರೆಸ್ಪಾಂಡ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತೊಂದು ಸಲ ನಿಮ್ಮೆಲ್ಲರ ನಿಸ್ವಾರ್ಥ ಪ್ರೀತಿಗೆ, ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆಗೆ, ನೀವು ಕಳಿಸೋವಂಥ ಮುದ್ದಾದ ನಿಮ್ಮ ಟೈಮ್ ತಗೊಂಡು ನಿಮ್ಮ ಭಾವನೆಗಳನ್ನು ನನ್ನೊಟ್ಟಿಗೆ ಕಾಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ DM ಮಾಡೋದಾಗಿರ್ಬೋದು. ಸೊ ಇದೆಲ್ಲದಕ್ಕೂ ನಾನು ಯಾವಾಗಲೂ ಚಿರಋಣಿ. ಪ್ರತಿ ಸಲನೂ ಎಲ್ಲರಿಂದ ಏನಾದರೂ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಬಿಕಾಸ್ ಹುಟ್ಟತ್ಲೆ ಯಾರೂ ಪರ್ಫೆಕ್ಟ್ ಆಗಿರಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ನ್ಯೂನ್ಯತೆಗಳಿರುತ್ತೆ, ಬದುಕಿನ ಜಂಜಾಟಗಳಿರುತ್ತೆ. ಆಮೇಲೆ ಪ್ರತಿಯೊಬ್ಬರದ್ದು ಅವ್ರದ್ದೇ ಒಂದು ದಾರಿ. ಆಮೇಲೆ ಅದಿತಿ ಅಂತ ಅಂದರೆ ಈಗ ನೋಡಿರ್ತೀರ. ಸೊ 10 ವರ್ಷದ ಹಿಂದೆ ಅದಿತಿ ಬದುಕು ಹೇಗಿತ್ತು, 10 ವರ್ಷದಿಂದ ಅದಿತಿ ಏನು ಸ್ಟ್ರಗಲ್ ಮಾಡ್ತಿದ್ಲು, ಬದುಕು ಹೇಗಿತ್ತು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಹಾಗೆಯೇ ಪ್ರತಿಯೊಬ್ಬರ ಬದುಕು ಅಷ್ಟೇ. ನಂದಂದರೆ ನಾನು ಎಕ್ಸಾಂಪಲ್ ತಗೊಂಡೆ. ಪ್ರತಿಯೊಬ್ಬರ ಬದುಕು ಅಷ್ಟೇ. ಒಂದು ಯಾವುದೇ ರೀತಿಯಾದಂತಹ ಒಬ್ಬರು ನೋಡಿದ ತಕ್ಷಣ ಜಡ್ಜ್ಮೆಂಟಿಗೆ ಹೋಗೋದ್ರ ಬದಲು ಪ್ರೀತಿಯಿಂದ, ಕರುಣೆಯಿಂದ, ಅಪ್ಯಾಯಮಾನತೆಯಿಂದ ನಾವು ಒಬ್ಬರನ್ನ ನಡೆಸ್ಕೊಂಡಾಗ ಬಹುಶಃ ಎಲ್ಲರ ಬದುಕು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಈ 2024ರಲ್ಲಿ ನಿಮ್ಮೆಲ್ಲರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಸೂಪರ್ ಆಗಿರಲಿ. ನೀವು ಅಂದ್ಕೊಂಡಿರೋಂಥ ಎಲ್ಲ ಕನಸುಗಳು ಈಡೇರಲಿ. ಕೆಲವ್ರಿಗೆ ಪುಟ್ಟ ಆಸೆನೆ ಅಂತ ಹೇಳ್ಬೋದು. ಕೆಲವ್ರಿಗೆ ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಗಾಡಿ ತೊಗೋಬೇಕು, ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕು, ಯಾವುದೋ ಒಂದು ಸೀಟ್ ತೊಗೋಬೇಕು, ಚಿಕ್ಕದಾದಂಥ ನಮ್ಮದೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಅಪ್ಪಂಗೆ ಏನಾದರೂ ಕೊಡಿಸ್ಬೇಕು, ಅಮ್ಮಂಗೆ ಏನಾದರೂ ಕೊಡಿಸ್ಬೇಕು, ನಾನು ಈ ಸಲ ಎಕ್ಸಸೈಸ್ ಎಲ್ಲ ಮಾಡಬೇಕು, ನಾನು ಫಿಟ್ ಆಗಿರಬೇಕು, ನಾನು ಹೆಲ್ದಿಯಾಗಿ ಊಟ ಮಾಡಬೇಕು, ನಾನು ಚೆನ್ನಾಗಿ ಅರ್ನ್ ಮಾಡಬೇಕು. ಈ ರೀತಿಯಾದಂಥ ಲಿಸ್ಟ್ ಹೋಗ್ತಾನೆ ಹೋಗುತ್ತೆ. ಇದನ್ನ ನಾನು ದುರಾಸೆ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ನಾವು ಬದುಕೋದಕ್ಕೆ ಏನಾದರೂ ಒಂದು ಪರ್ಪಸ್ ಬೇಕು.
ಸೊ ಆ ಪರ್ಪಸ್ ಏನು ಅಂದರೆ ಈ ರೀತಿ ಒಳ್ಳೆ ವಿಷಯಗಳನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡಾಗ ಆ ಗುರಿಗಳನ್ನು ಸಾಧಿಸುವತ್ತ ನಾವು ಕೆಲಸಗಳನ್ನು ಮಾಡ್ತೀವಿ. ಸೊ ಎಸ್, ಈ ವರ್ಷ ನೀವು ಕೂಡ ಒಂದೊಳ್ಳೆ ರೆಸಲ್ಯೂಷನ್ ತೊಗೊಳ್ಳಿ, ದೊಡ್ಡ ತೊಗೊಂಡು ಬಿಡಬೇಡಿ. ತುಂಬ ಸಲ ನಾವು ಮಾಡೋ ತಪ್ಪದೇನೆ ಪುಟ್ಟ ರೆಸಲ್ಯೂಷನ್ ತೊಗೊಂಡಾಗ ಬೇಗ ಮುಗಿಸ್ತೀವಿ, ಮೋಟಿವೇಟ್ ಆಗುತ್ತೆ. ಲೈಕ್ ಓಕೆ, ಈ ಕೆಲಸ ಮುಗಿಸ್ದೆ, ನೆಕ್ಸ್ಟ್ ಏನಾದರೂ ಹೊಸ ತೊಗೊಳ್ಳೋಣ ಅಂತ. ದೊಡ್ಡ ತೊಗೊಂಡ ತಕ್ಷಣ ನೀಟಾಗಿ ಮೂರ್ನಾಮ ಆಗಿಬಿಡುತ್ತೆ. ಸೊ ಬೇಡ. ಓಕೆ, ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಯಶು ಅವರು ಅವರ ಕೆಲವೊಬ್ರು ಆಪ್ತರಿಗೆ ನಂಗೊಂದು 10-15 ಗಿಫ್ಟ್ ಹ್ಯಾಂಪರ್ ಮಾಡಿಕೊಡು ಅಂತ ಹೇಳಿದರು. ಆ್ಯಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತು, ನನಗೆ ಗಿಫ್ಟ್ ಹ್ಯಾಂಪರ್ ಪ್ರಿಪೇರ್ ಮಾಡೋದಂದ್ರೇ ಸಖತ್ ಇಷ್ಟ. ಸೊ ಆ್ಯಕ್ಚುಲಿ 1-2-3 ಗಿಫ್ಟ್ ಹ್ಯಾಂಪರ್ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆದರೆ ನಾನು ಎಲ್ರಿಗೂ ಒಂದು ಸಜೆಷನ್ ಏನು ಕೊಡೋದು ಅಂದರೆ, ನೀವು ಎಲ್ಲಾದರೂ ಹೋಗಿರ್ತೀರಾ, ನಿಮ್ಗೆ ಯಾವುದಾದ್ರೂ ಒಂದು ಐಟಮ್ ತುಂಬ ಚೆಂದ ಅನಿಸಿರುತ್ತೆ, ಇರೋದಕ್ಕಿಂತ ನಿಮಗೆ ಆದಷ್ಟು ಕಡಿಮೆ ರೇಟ್ ಬೀಳ್ತಾ ಇರುತ್ತೆ. ಆಫರಲ್ಲಿರುತ್ತೋ ಅಥವಾ ಹೋಲ್ಸೇಲಾಗಿ ಕೊಡ್ತಿರ್ತಾರೆ. ಈ ಥರದ ಸಂದರ್ಭದಲ್ಲಿ ದಯವಿಟ್ಟು ಕೆಲವು ವಸ್ತುಗಳನ್ನು ತೊಗೊಂಡಿಟ್ಕೊಳ್ಳಿ. ಅದು 10 ರೂಪಾಯಿದೇ ಚಿಕ್ಕ ಐಟಮ್ ಆಗಿರಲಿ ಅಥವಾ 500 ರೂಪಾಯಿದ ಐಟಮ್ ಆಗಿರಲಿ. ಯಾವುದೇ ಹಬ್ಬ ಹರಿದಿನ ಆಯಿತು, ಈ ಥರ ವಿಶೇಷವಾದ ಸಂದರ್ಭಗಳಲ್ಲಿ ನಾವು ಯಾರಿಗಾದರೂ ನಮ್ಮ ಪ್ರೀತಿನ, ನಮ್ಮ ವಿಶ್ವಾಸನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದಾಗ ಅಫ್ಕೋರ್ಸ್ ಖಾಲಿ ಕೈಯಲ್ಲಿ ಮಾಡೋದಕ್ಕಿಂತ ಏನಾದರೂ ಅದು ದೊಡ್ಡದೇ ಆಗಿರಬೇಕು ಅಂತಿಲ್ಲ, ಒಂದು ಪುಟ್ಟದಾಗ ಒಂದು ಬಿಸ್ಕೆಟ್ ಪ್ಯಾಕ್ ಆದ್ರೂ ಕೊಟ್ಟು ಒಂದು ವಿಶ್ ಮಾಡಿದಾಗ ಅದ್ರದ್ದು ಏನೋ ಒಂದು ರೀತಿ ಅದೊಂಥರ ಸಂಪೂರ್ಣ ಅಂತ ಅನಿಸುತ್ತೆ. ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾವಾಗಲೂ ಕೊಡೋದ್ರಿಂದ ಐ ಥಿಂಕ್ ಅವರಿಗೆ ಎಷ್ಟು ಲಾಭ ಆಗುತ್ತೋ ಏನೋ ಗೊತ್ತಿಲ್ಲ, ನಮ್ಮ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಅದನ್ನೇ ಮಾಡೋದು. ನಾನು ಎಲ್ಲೇ ಹೋದ್ರೂ ನನಗೆ ಏನಾದರೂ ತುಂಬ ಚೆನ್ನಾಗಿ ಅನ್ನಿಸ್ತು ಐಟಮ್ಸ್ ಅಂತಂದರೆ ನಾನು ಅದನ್ನು ಬಲ್ಕಾಗಿ ತೊಗೊಂಬರ್ತೀನಿ. ಅಟ್ಲೀಸ್ಟ್ ಒಂದು 15 ಪೀಸ್ 20 ಪೀಸ್ ನಾನು ತೊಗೊಂಡು ಬರ್ತೀನಿ. ಸೊ ಹಾಗಾಗಿ ನನಗೆ ಎನಿ ಟೈಮ್ ನನಗೆ ಏನಾದರೂ ಗಿಫ್ಟ್ ರೆಡಿ ಮಾಡಬೇಕು ಅಂತ ಅಂದಾಗ ನನಗೆ ತುಂಬಾ ಸುಲಭ ಆಗುತ್ತೆ. ಇದನ್ನು ಹೊರಗಡೆ ಹೋಗಿ ಅಲ್ಲಿ ಅಫ್ಕೋರ್ಸ್ ಕಾಸ್ಟ್ ಕೂಡ ಜಾಸ್ತಿ ಬೀಳುತ್ತೆ, ಆಮೇಲೆ ನಮ್ಗೆ ಇಷ್ಟವಾದ ವಸ್ತುಗಳು ಕೂಡ ಆ ಕ್ಷಣಕ್ಕೆ ಸಿಗೋದಿಲ್ಲ. ಹೀಗೆ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಸೊ ಎಸ್, ನಾನು ಮುಂಚಿತವಾಗಿ ನೋಡಿ ಈ ರೀತಿ ಎಲ್ಲ ಕವರ್ಸ್ನ ತರಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೊಂದು ಟ್ಯಾಗ್ ಕೂಡ ಇದೆ. ಸೊ ಆ್ಯಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನನ್ನ ಒಂದು ವಿಶ್ ಕಾರ್ಡ್ ಟ್ಯಾಗ್ನ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೋತೀನಿ. ಮೊದಲಿಗೆ ನಿಮ್ಮ ದಿನಗಳು ಸುಂದರವಾಗಿರಲಿ ಅನ್ನುವಂಥ ಹಾರೈಕೆ ಅಷ್ಟೇ ನನ್ನ ಮತ್ತು ಈಶ್ವರ್ ಕಡೆಯಿಂದ. ಸೊ ಸಾಕಷ್ಟು ಸ್ಪೇಸ್ ಇದೆ ಇಲ್ಲಿ. ಮೊದಲಿಗೆ ಈ ಒಂದು ಪ್ಲಮ್ ಕೇಕ್ನ ನಾನು ಇದರಲ್ಲಿ ಇಡ್ತೀನಿ. ಟ್ರಸ್ಟ್ ಮೀ, ಇದ್ರ ಟೇಸ್ಟ್ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಬಲ್ಕಾಗಿ ತೊಗೊಂಬಂದೆ. ಸೊ ಮೊದಲಿಗೆ ಈ ಒಂದು ಕೇಕ್ನ ಇಡ್ತಾ ಇದ್ದೀನಿ ಈ ರೀತಿ. ಇದಾದಮೇಲೆ ಇದೊಂದು ಕೋಸ್ಟರ್ ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರಾಜಸ್ಥಾನಿ ಡಿಸೈನ್ ಇದು. 6 ಪೀಸ್ ಇದೆ. ತುಂಬ ಕ್ಯೂಟ್ ಆಗಿದೆ. ಇದಾದಮೇಲೆ ಅಫ್ಕೋರ್ಸ್ ಡೈರಿ ಬರೆಯೋ ಅಭ್ಯಾಸ ಎಷ್ಟು ಜನಕ್ಕಿದೇನೋ ಗೊತ್ತಿಲ್ಲ. ಡೈರಿ ಬರಿಬೇಕು ಅಂತಲೇ ಏನಿಲ್ಲ, ನಮ್ಮ ಖರ್ಚು ವೆಚ್ಚಗಳು ಅಥವಾ ನಮ್ಮ ಪ್ಲ್ಯಾನ್ಸ್ಗಳು, ಇವತ್ತೇನು ಮಾಡೋದಿದೆ, ನಾಳೆ ಏನು ಮಾಡೋದಿದೆ ಅನ್ನೋ ಮೀಟಿಂಗ್ ಆಗಿರ್ಬೋದು ಅಥವಾ ಕೆಲಸಗಳ ಬಗ್ಗೆ ಆಗಿರ್ಬೋದು, ಇಂಪಾರ್ಟೆಂಟ್ ದಿನಗಳನ್ನು ನೋಟ್ ಮಾಡ್ಕೊಳ್ಳೋದಕ್ಕೆ ಡೈರಿ ಅನ್ನೋವಂಥ ಒಂದು ಪುಟ್ಟ ಪುಸ್ತಕ ಬಹಳ ಉಪಯೋಗ ಆಗುತ್ತೆ. ನೀವು ಕೂಡ ಅಟ್ಲೀಸ್ಟ್ ಈ ವರ್ಷದಿಂದ ಯಾರಿಗಾದ್ರೂ ಅಭ್ಯಾಸ ಇಲ್ಲ ಅಂದರೆ ದಯವಿಟ್ಟು ರೂಢಿ ಮಾಡ್ಕೊಳ್ಳಿ, ಆಯಿತಾ. ಅದನ್ನು ಕೂಡ ಇಲ್ಲಿಡ್ತಾ ಇದ್ದೀನಿ. ಒಂದು ಬ್ಯೂಟಿಫುಲ್ ಪರ್ಸ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು. ಇದನ್ನು ಕೂಡ ನಾನು ಇಲ್ಲಿಡ್ತಾ ಇದ್ದೀನಿ. ಈ ರೀತಿ ಬೇರೆ ಕಲರ್ ಮತ್ತು ಪ್ಯಾಟರ್ನ್ ಮಗ್ಸ್ ಕೂಡ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಕ್ಯೂಟಾಗಿದೆ. ಕಲರ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಹಾಗೆ ಇಡೋದಕ್ಕಿಂತ ವ್ರ್ಯಾಪ್ ಮಾಡಿಬಿಟ್ಟಿರ್ತೀನಿ, ಸೊ ದಟ್ ಅದೇನು ಒಡೆದು ಹೋಗಲ್ಲ ಅಂತ. ಹಾಗೆಯೇ ಬೋರ್ಬನ್ ಬಿಸ್ಕೆಟ್ ಇದನ್ನು ಒಂದಿಟ್ಟೆ. ಇನ್ನು ನಾನು ತೋರಿಸ್ ಹಾಗೆ ಈ ಒಂದು ಥ್ಯಾಂಕ್ ಯು ಕಾರ್ಡ್. ಸೊ ಇದರಲ್ಲಿ 2024ರಲ್ಲಿ ನಿಮ್ಮ ಬದುಕು ಸಂತೋಷ, ಸಡಗರ, ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯಿಂದ ತುಂಬಿರಲಿ. ಹಾಗೆಯೇ ನಮ್ಮ 2023 ವರ್ಷದಲ್ಲಿ ನಿಮ್ಮ ಪ್ರೀತಿ ನೀಡೋದಕ್ಕೆ ಧನ್ಯವಾದಗಳು, ನಿಮ್ಮ ಅದಿತಿ ಮತ್ತು ಯಶಸ್ವಿ ಅಂತ ಬರ್ತಿದ್ದೀನಿ. ಸೊ ಈ ರೀತಿ ಪುಟ್ಟದಾಗಿರುವಂತಹ ಕಾರ್ಡನ್ನು ಒಳಗೆ ಹಾಕ್ತಾಯಿದ್ದೀನಿ. ಕಾರ್ಡನ್ನು ಕೂಡ ನಾನು ಇದರೊಳಗೆ ಇಡ್ತೀನಿ. ಆ್ಯಂಡ್ ಫೈನಲಿ ಕ್ರೇಪ್ ಪೇಪರ್ ಥರ ಇದೆ, ಇದನ್ನು ಈ ರೀತಿ ಮಾಡಿ ದಟ್ಸ್ ಆಲ್. ಈ ರೀತಿಯಾದಂಥ ಪುಟ್ಟ ಹೊಸ ವರ್ಷದ ಉಡುಗೊರೆ ತಯಾರಾಯಿತು. ಎಸ್, ಮುಂಚಿತವಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ 2024ರ ಶುಭಾಶಯಗಳನ್ನು ತಿಳಿಸ್ತಾ
ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ.